ವೆಲ್ಕಮ್ ಬ್ಯಾಕ್. ವಸತಿ ಶಾಲೆಗಳೇ ಕ್ವಾರಂಟೈನ್ ಕೇಂದ್ರಗಳು, ಮಕ್ಕಳನ್ನ ಮನೆಗೆ ಕಳುಹಿಸಿದ ರಾಯಚೂರು ಜಿಲ್ಲಾಡಳಿತದ ಎಡವಟ್ ಕೆಲಸಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಸತಿ ಶಾಲೆಗಳನ್ನೇ ಕ್ವಾರಂಟೈನ್ ಕೇಂದ್ರಗಳನ್ನಾಗಿ ಮಾಡಿದ್ದಾರೆ. ಹಾಗಾಗಿ ವಸತಿ ಶಾಲೆಯಲ್ಲಿದ್ದಂತಹ ಮಕ್ಕಳನ್ನ ಜಿಲ್ಲಾಡಳಿತ ಇದೀಗ ಮನೆಗೆ ಕಳುಹಿಸಿರುವಂತದ್ದು. 5ರಿಂದ 8ನೇ ತರಗತಿ ಮಕ್ಕಳು ಮನೆಗೆ ಹೋಗಿದ್ದಾರೆ. 9, 10ನೇ ತರಗತಿಯವರು ಬೇರೆ ವಸತಿ ಶಾಲೆಗೆ ಶಿಫ್ಟ್ ಆಗಿದ್ದಾರೆ. ಜಿಲ್ಲೆಯಲ್ಲಿ 6 ವಸತಿ ಶಾಲೆಗಳು ಕೇರ್ ಸೆಂಟರ್ ಮಾಡಲಾಗಿದೆ. 5ರಿಂದ 8ನೇ ತರಗತಿ ಆನ್ಲೈನ್ ಕ್ಲಾಸ್ ಇದೆ. ಇದೇ ಕಾರಣಕ್ಕೆ ಮನೆಗೆ ಕಳುಹಿಸಿದ್ದೇವೆ ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಶಿಫ್ಟ್ ಮಾಡಿದ್ದೀವಿ ಎನ್ನಲಾದ ವಸತಿ ಶಾಲೆಗೆ ನ್ಯೂಸ್ 18 ಭೇಟಿ ನೀಡಿತು. ಅಧಿಕಾರಿಗಳು ಹೇಳಿದ ವಸತಿ ಶಾಲೆಗಳಲ್ಲಿ ಮಕ್ಕಳು ಇಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕತ್ತರಿ ಹಾಕಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪಗಳಲ್ಲಿ ಕೇಳಿಬರ್ತಾ ಇರುವಂತದ್ದು. ಕಲ್ಯಾಣ ಮಂಟಪ, ಸಮುದಾಯ ಭವನವನ್ನ ಯಾಕೆ ಬಳಸ್ತಾ ಇಲ್ಲ? ಶಾಲಾ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ವಾರಂಟೈನ್ ಕೇಂದ್ರಗಳನ್ನ ಮಾಡೋದಕ್ಕೆ ಸಮುದಾಯ ಭವನಗಳು, ಚೌಟ್ರಿಗಳು, ಹೋಟೆಲ್ಗಳು ಇಲ್ಲಿ ಬೇರೆ ರೀತಿ ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು. ಆದ್ರೆ ವಸತಿ ಶಾಲೆಗಳಲ್ಲಿದ್ದಂತಹ ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಿ ಅದನ್ನ ಕ್ವಾರಂಟೈನ್ ಕೇಂದ್ರಗಳನ್ನಾಗಿ ಮಾಡಿದ್ದಾರೆ ಅಂತ ಮಕ್ಕಳ ಪೋಷಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ 9 ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇದೆ. ಆ ವಿದ್ಯಾರ್ಥಿಗಳನ್ನ ಬೇರೆ ವಸತಿ ಶಾಲೆಗಳಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ನ್ಯೂಸ್ 18 ಕನ್ನಡ ಅಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಇರಲಿಲ್ಲ. ಈ ಮೂಲಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಜೊತೆ ಇಲ್ಲಿನ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ ಅಂತ ಈಗ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೇಮೆಂಟ್ ಹಂಗೆ ಕೊಡ್ತೀರಾ? ಶಾಲೆ ಆಸ್ಪತ್ರೆ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳನ್ನ ಏನ್ ಶಿಫ್ಟ್ ನೂರಾರು ಕೋಟಿ ರೂಪಾಯಿ ಬಜೆಟ್ ಇದ್ರು ಕೂಡ ಇನ್ನು ಅದನ್ನ ಫೋಲ್ ಮಾಡ್ತಾರೆ ಹೊರತು ಬೇರೆ ಬಿಲ್ಡಿಂಗ್ನಲ್ಲಿ ಇವತ್ತಿನ ದಿನ ಕೋವಿಡ್ ಆಸ್ಪತ್ರೆಗಳನ್ನು ಮಾಡ್ಬೋದಾಗಿತ್ತು. ವಸತಿ ಶಾಲೆಗಳನ್ನು ವಿದ್ಯಾರ್ಥಿಗಳನ್ನು ಮನೆಗೆ ಕಳಿಸಿ ಕಾರ್ಮಿಕರನ್ನು ಬೀದಿಗೆ ತಳ್ಳಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವುದರಿಂದ ಈ ರೋಗವನ್ನು ಓಡಿಸಲಿಕ್ಕೆ ಸಾಧ್ಯತೆಗಳಿದ್ದಾವ. ಇವತ್ತಿನಾಗ ಮೊದಲನೇ 2ನೇ ಅಲೆಯಲ್ಲಿ ಸುಮಾರು 2 ವರ್ಷಗಳಿಂದ ವಸತಿ ನಿಲಯದ ಕಾರ್ಮಿಕರಿಗೆ ಯಾವುದೇ ಪೇಮೆಂಟ್ ಕೊಟ್ಟಿಲ್ಲ, ನೋ ವರ್ಕ್ ನೋ ಪೇ ಅಂತ ಇವತ್ತಿನ ದಿನ ಅವ್ರು ಹೇಳಕತ್ತಾರೆ ಅಧಿಕಾರಿಗಳು. ಅದ್ರ ಸಂಬಂಧಪಟ್ಟಂಗೆ ಉಗ್ರವಾಗಿ ಖಂಡಿಸ್ತೀವಿ ನಾವು. ಅದ್ರ ಸಂಬಂಧಪಟ್ಟಂಗೆ ಈಗೇನು ಕೋವಿಡ್ ಆಸ್ಪತ್ರೆಗಳು ನಿರ್ಮಾಣ ಮಾಡಿದ್ದಾರೆ ಅದು ಮಾಡಬಾರ್ದು, ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಈಗಿದ್ದ ಏನು ವಿದ್ಯಾರ್ಥಿ ನಿಲಯಗಳ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತನೆ ಮಾಡಲಾಗುತ್ತೆ. ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ಪಕ್ಕದ ವಸತಿ ಶಾಲೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ 6, 7, 8 ಈ ತರಗತಿಯಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ತಾತ್ಕಾಲಿಕವಾಗಿ ಆನ್ಲೈನ್ ತರಗತಿಯ ಮುಖಾಂತರ ಬೋಧನೆಯನ್ನು ಹಮ್ಮಿಕೊಳ್ಳಲಿಕ್ಕೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿರ್ತಾರೆ. ಆ ಮೇರೆಗೆ ಈ ವಿದ್ಯಾರ್ಥಿಗಳಿಗೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ಹಾಗೂ 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಕ್ಕದ ವಸತಿ ಶಾಲೆಯಲ್ಲಿ ಭೌತಿಕ ತರಗತಿಗಳನ್ನು ಈಗಾಗಲೇ ಆಯೋಜನೆ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಒಟ್ಟಾರೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಜಿಲ್ಲಾಡಳಿತ ಅನ್ನುವಂತಹ ಆರೋಪಗಳನ್ನ ಪೋಷಕರು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಿ ವಸತಿ ಶಾಲೆಗಳನ್ನ ಕೋವಿಡ್ ಕೇರ್ ಸೆಂಟರ್ಗಳನ್ನಾಗಿ ಮಾಡ್ತಾ ಇದ್ದಾರೆ. ಈ ಕೋವಿಡ್ ಕೇರ್ ಸೆಂಟರ್ಗಳನ್ನ, ಕೋವಿಡ್ ಕೇರ್ ಆಸ್ಪತ್ರೆಗಳಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಡ್ತಾ ಇದೆ. ಆದರೆ ಇವರು ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಿ ಅದನ್ನ ಕೋವಿಡ್ ಕೇರ್ ಸೆಂಟರ್ ಅನ್ನಾಗಿ ಮಾಡ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಶಿಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಈ ರೀತಿಯಾಗಿ ಮಾಡಿದೀವಿ ಅನ್ನುವಂತಹ ಸಬೂಬನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ವಿದ್ಯಾರ್ಥಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿರುವಂಥದ್ದು, ವಿದ್ಯಾರ್ಥಿಗಳನ್ನ ಮನೆಗೆ ವಸತಿ ಶಾಲೆಗಳಿಂದ ಕಳುಹಿಸಿರುವಂಥದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಳೆದ 2 ಅಲೆಗಳಲ್ಲೂ ಕೂಡ ಈ ರೀತಿ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ಅನ್ನ ಕೂಡ ಕೊಡದೆ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಜಿಲ್ಲಾಡಳಿತ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಈಗ ಕ್ವಾರಂಟೈನ್ ಕೇಂದ್ರಗಳನ್ನ ಮಾಡೋದಕ್ಕೆ ಸಮುದಾಯ ಭವನಗಳಿದೆ, ಹೋಟೆಲ್ಗಳಿದೆ, ಚೌಟ್ರಿಗಳಿದೆ, ಬೇರೆ ಬೇರೆ ರೀತಿಯಾಗಿ ಇವರು ಯೂಸ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಇವರು ವಸತಿ ಶಾಲೆಗಳಲ್ಲಿದ್ದಂತಹ ಮಕ್ಕಳನ್ನ ಖಾಲಿ ಮಾಡಿಸಿರುವಂಥದ್ದು ಈಗ ಮಕ್ಕಳ ಪೋಷಕರ ಆಕ್ರೋಶಕ್ಕೂ ಕಾರಣವಾಗಿದೆ. ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಮಕ್ಕಳ ಪೋಷಕರು ಜಿಲ್ಲಾಡಳಿತದ ನಡೆ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 6 ಈ ರೀತಿಯಾದ ಕೋವಿಡ್ ಸೆಂಟರ್ಗಳನ್ನ, ವಸತಿ ಶಾಲೆಗಳಲ್ಲಿ 6 ಕೋವಿಡ್ ಸೆಂಟರ್ಗಳನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಮಕ್ಕಳನ್ನ ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ
ಬೇರೆ ಶಾಲೆಗೆ ನಾವು ಸ್ಥಳಾಂತರ ಮಾಡಿದೀವಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಜಿಲ್ಲಾಧಿಕಾರಿಗಳ ಈ ಅವೈಜ್ಞಾನಿಕವಾದಂತಹ ಒಂದು ನಡೆಯಿಂದ ಮಕ್ಕಳ ಪೋಷಕರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯ, ಶೈಕ್ಷಣಿಕ ಭವಿಷ್ಯ ಕುಂಠಿತವಾಗೋದ್ರ ಜೊತೆಗೆ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಮತ್ತೊಂದು ಕಡೆ ಕಾರ್ಮಿಕರು ಕೂಡ ಒಂದು ಊರಿನಿಂದ ಇನ್ನೊಂದು ಊರಿಗೆ 30-40 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಬೇರೆ ಶಾಲೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಯಾವ ರೀತಿಯಾಗಿ ನಾವು ಕೆಲಸ ಮಾಡೋಣ, ಹೋದ್ ಸರಿ ಕೂಡ ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ರು ಕೂಡ ನಮ್ಗೆ ಸರಿಯಾದ ವೇತನವನ್ನು ಕೂಡ ನೀಡಿಲ್ಲ. ಈಗ ಅವೈಜ್ಞಾನಿಕವಾಗಿ ಈ ರೀತಿಯಾಗಿ ಹಾಕಿದ್ರೆ ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇದೇನು ಅಂತ ಹೇಳಿದ್ರೆ, ಇವ್ರು ಯಾವ ರೀತಿ ಏನು ಸ್ಥಳಾಂತರ ಮಾಡಿರ್ತಕ್ಕಂತಹ ಶಾಲೆಗಳೇನಿದಾವೆ, ಪಕ್ಕದ ಶಾಲೆಗಳಿಗೆ ನಾವು ಸ್ಥಳಾಂತರ ಮಾಡಿದೀವಿ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಕ್ಕದ ಶಾಲೆಗಳು ಅಂದ್ರೆ ಆ ಊರಿನಿಂದ ನಿಯರ್ ಆಗ್ತಕ್ಕಂಥ ಶಾಲೆಗಳಿಗೆ ನಾವು ಅವರಿಗೆ ಅನುಕೂಲ ಮಾಡಿಕೊಟ್ಟಿದೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾರೆ. ಆದ್ರೆ ಈ ಅಧಿಕಾರಿಗಳು ನೀಡತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಸುಳ್ಳು ಎನ್ನುವಂಥದ್ದು ನ್ಯೂಸ್ 18 ಕ್ಯಾಮ್ರಾದ ಮುಂದೆ ಬಯಲಾಗಿರ್ತಕ್ಕಂಥದ್ದು ಸತ್ಯವಾದಂತಹ ವಿಚಾರ. ಯಾಕೆಂತ ಕೇಳಿದ್ರೆ, ಇಲ್ಲಿ ಈ ರೀತಿ ಸ್ಥಳಾಂತರ ಮಾಡಿದಂತಹ ವಿದ್ಯಾರ್ಥಿಗಳು ಯಾರೂ ಕೂಡ ಆ ಬೇರೆ ಶಾಲೆಗಳಿಗೆ ಹೋಗಿ ಕಲಿತಾ ಇಲ್ಲ, ಒಂದನೇದು. ಎರಡನೇದು ಅಂತ ಹೇಳಿದ್ರೆ 5, 6, 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣವನ್ನ ನೀಡ್ತಾ ಇದೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾರೆ. ಆದ್ರೆ ಯಾವೊಬ್ಬ ವಿದ್ಯಾರ್ಥಿಗೂ ಕೂಡ ಯಾವೊಬ್ಬ ಶಿಕ್ಷಕರು ಕೂಡ ಇದುವರೆಗೆ ಆನ್ಲೈನ್ ಅಲ್ಲಿ ಶಿಕ್ಷಣವನ್ನ ಕಲಿಸ್ತಾ ಇಲ್ಲ, ಒಂದನೇದು. ಮಕ್ಕಳಿಗೆ ಆ ರೀತಿಯಾಗಿ ಕಲಿತಕ್ಕಂಥ ಮಕ್ಕಳು ಎಲ್ಲರೂ ಕೂಡ SC, ST ಅಲ್ಪಸಂಖ್ಯಾತರ ವರ್ಗದ ಮಕ್ಕಳೇ ಆ ಒಂದು ವಸತಿ ನಿಲಯಗಳಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಯಾರೊಬ್ಬರ ಮನೆಗಳಲ್ಲೂ ಕೂಡ ಬಹುತೇಕ 90% ಮನೆಗಳಲ್ಲಿ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇರೋದಿಲ್ಲ. ಅವರು ಆನ್ಲೈನ್ ಅಲ್ಲಿ ಆ ಒಂದು ಪಾಠವನ್ನ ಕಲಿಯೋದಕ್ಕೆ ಅವರಿಗೆ ಅನುಕೂಲತೆ ಇಲ್ಲ. ಹಾಗಾಗಿ ಸರ್ಕಾರದ ಈ ಏನ್ ಜಿಲ್ಲಾಡಳಿತದ ನಿರ್ಧಾರ ಏನಿದೆ, ಈ ಅವೈಜ್ಞಾನಿಕ ನಿರ್ಧಾರಕ್ಕೆ ಪೋಷಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮಕ್ಕಳ ಶಿಕ್ಷಣದ ಬದುಕು ಒಂದ್ ಕಡೆ ಕುಂಠಿತವಾಗ್ತಾ ಇದೆ, ಜೊತೆಗೆ ಈ ಕಡೆ ಕಾರ್ಮಿಕರ ಬದುಕು ಕೂಡ ಬೀದಿಗೆ ಬಿದ್ದಿದೆ. ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳ ನಡೆ ಏನಿದೆ ಇದು ಸಾಕಷ್ಟು ಜಿಲ್ಲೆಯಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂತಹ ಸತೀಶ್ ಅವರು ಹೇಳ್ತಾರೆ, ಈಗಾಗಲೇ ಕ್ಲಾಸ್ಗಳು ತರಗತಿಗಳು ಪ್ರಾರಂಭವಾಗಿದ್ದಾವೆ, ಮಕ್ಕಳೆಲ್ಲ ಹೋಗಿದ್ದಾರೆ ಅಂತ. ಆದ್ರೆ ಯಾವೊಬ್ಬ ಮಕ್ಕಳು ಕೂಡ ನಿಮಗೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇರ್ಬೋದು, ಖಾಲಿ ಹೊಡಿತಾ ಇರ್ತಕ್ಕಂಥದ್ದು ಕೇವಲ ಆ ಶಾಲೆಯಲ್ಲಿ ಇರ್ತಕ್ಕಂಥ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಮಾತ್ರ ಕಲಿತಾ ಇದ್ದಾರೆ. ಕ್ವಾರಂಟೈನ್ ಸೆಂಟರ್ ಮಾಡಿರ್ತಕ್ಕಂತಹ ಮಕ್ಕಳು ಏನಿದಾವೆ ಅವ್ರು ಯಾರು ಕೂಡ ಮನೆಗೆ ಹೋಗಿದ್ದಾರೆ ಹೊರತು ಯಾವ ಶಾಲೆಗಳಿಗೆ ಹೋಗಿ ಇವತ್ತು ಪಾಠ ಕಲಿತಾ ಇಲ್ಲ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಸುಮಾರು 6 ವಸತಿ ಶಾಲೆಯ ಮಕ್ಕಳು ಇವತ್ತು ಆತಂಕದಲ್ಲಿ ಇವತ್ತು ಶೈಕ್ಷಣಿಕ ಬದುಕನ್ನ ಕುಂಠಿತಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಮತ್ತು ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.